ನಮಸ್ಕಾರ. ಈ ದಿನ ನಾವು ಹರಿಹರದಲ್ಲಿರುವ ಹರಿಹರೇಶ್ವರನ ದೇವಾಲಯಕ್ಕೆ ಬಂದಿದ್ದೀವಿ. ಹರಿಹರೇಶ್ವರ ದೇವಾಲಯ ಹರಿಹರ ವಿಸ್ತಾರವಾದ ಆವರಣವುಳ್ಳ ಈ ದೇಗುಲವು ತುಂಗಭದ್ರಾ ನದಿಯ ಬಲದಂಡೆಯಲ್ಲಿದ್ದು, ಇದನ್ನು ಹೊಯ್ಸಳ ಎರಡನೆಯ ನರಸಿಂಹನ ಸೇನಾ ದಂಡನಾಯಕನಾದ ಪೋಳಾಲ್ವನು ಕ್ರಿಸ್ತಶಕ 1724ರಲ್ಲಿ ನಿರ್ಮಿಸಿದನು. ಈ ದೇವಾಲಯಕ್ಕೆ ಉಚ್ಚಂಗಿಯ ಪಾಂಡ್ಯರು ಹಾಗೂ ವಿಜಯನಗರದ ಅರಸರು ನೀಡಿದ ದಾನದತ್ತಿಗಳ ಬಗ್ಗೆ ಈ ದೇಗುಲದ ಆವರಣದಲ್ಲಿರುವ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ದೇವಾಲಯವು ತಲವಿನ್ಯಾಸದಲ್ಲಿ ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಮಹಾಮಂಟಪಗಳನ್ನು ಒಳಗೊಂಡಿದ್ದು, ಅದಕ್ಕೆ ಸೇರಿದಂತೆ ಸ್ತಂಭಗಳುಳ್ಳ ಮಂಟಪವಿದೆ. ಈ ದೇವಾಲಯವು ಪೂರ್ವಾಭಿಮುಖವಾಗಿದ್ದು, ನವರಂಗದಲ್ಲಿ ಉತ್ತರ ಮತ್ತು ದಕ್ಷಿಣಕ್ಕೆ ಪ್ರವೇಶ ಮತ್ತು ಮುಖ ಮಂಟಪವನ್ನು ಹೊಂದಿದೆ. ಇವುಗಳಲ್ಲಿ ಉತ್ತರದ ಮುಖ ಮಂಟಪವನ್ನು ಅಂತರಾಳವಾಗಿ ಮಾರ್ಪಡಿಸಿ ಉಪಮಂದಿರವಾಗಿ ಮಾರ್ಪಡಿಸಲಾಗಿದೆ. ಗರ್ಭಗುಡಿಯಲ್ಲಿರುವ ಮೂಲ ಮೂರ್ತಿ ಹರಿಹರೇಶ್ವರನು ಸುಮಾರು 1.21 ಮೀಟರ್ ಎತ್ತರವಿದ್ದು ಪೀಠದ ಮೇಲೆ ನಿಂತಿದ್ದಾನೆ. ಈ ಮೂರ್ತಿಯು ಎಡಪಾರ್ಶ್ವವು ವಿಷ್ಣುವಿನ ಅಂಶವನ್ನು ಒಳಗೊಂಡಿದ್ದು, ಎಡಭಾಗದ ಎರಡು ಕೈಗಳಲ್ಲಿ ಶಂಖ ಮತ್ತು ಚಕ್ರವನ್ನು ಹಿಡಿದಿದ್ದಾನೆ. ಬಲಭಾಗವು ಶಿವನ ಅಂಶವನ್ನು ಒಳಗೊಂಡಿದ್ದು, ಬಲಭಾಗದ ಕೈಗಳಲ್ಲಿ ತ್ರಿಶೂಲ ಮತ್ತು ಜಪಮಾಲೆಯನ್ನು ಹಿಡಿದಿದ್ದಾನೆ. ವಿಷ್ಣುವಿನ ಭಾಗವು ಕಿರೀಟ ಪೀತಾಂಬರ ಧರಿಸಿದ್ದು, ಶಿವನ ಭಾಗವು ಕರಂಡ ಮತ್ತು ಜಟಾ ಮುಕುಟವನ್ನು ಹೊಂದಿದೆ. ಮಹಾಮಂಟಪಕ್ಕೆ ಹೊಂದಿಕೊಂಡಂತೆ ಸಭಾಮಂಟಪವಿದ್ದು, ಸಭಾಮಂಟಪದ ಅಂಚಿನಲ್ಲಿ ಸುತ್ತಲೂ ಕಕ್ಷಾಸನವಿದೆ. ಈ ಮಂಟಪದಲ್ಲಿ 56 ವಿವಿಧ ವಿನ್ಯಾಸದ ಹಾಗೂ ನಯವಾಗಿ ನುಣುಪುಗೊಳಿಸಿದ ಸ್ತಂಭಗಳಿದ್ದು, ಇದಕ್ಕೆ 2 ಪಾರ್ಶ್ವ ಮತ್ತು ಮುಖ್ಯ ಪ್ರವೇಶವನ್ನು ಹೊಂದಿದೆ. ಈ ದೇವಾಲಯದ ವಾಯುವ್ಯ ಭಾಗದಲ್ಲಿ ಒಂದು ಸಣ್ಣ ಗುಡಿಯಿದೆ. ಅಲ್ಲದೆ ಉತ್ತರಕ್ಕೆ ಮತ್ತೊಂದು ಮಂದಿರವಿದ್ದು, ಅದರಲ್ಲಿ ಮಹಾಲಕ್ಷ್ಮಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ದೇಗುಲದ ಆವರಣಕ್ಕೆ ಪೂರ್ವ ಮತ್ತು ದಕ್ಷಿಣಕ್ಕೆ 2 ಮುಖ್ಯ ಪ್ರವೇಶ ದ್ವಾರಗಳಿವೆ. The temple of Harihareshwara is located on the right bank of the river Tungabhadra. It's a large structure in Hoysala style of architecture built in 1824 AD by Podalava, a general of the Hoysala king Narasimha II. Many inscriptions speak of the endowments given to this temple by the Pandya rulers of Uchangi as well as the rulers of Vijayanagara. Built in a spacious courtyard, the temple on plan has an indented garbhagriha, an antarala, a navaranga, mahamantapa, followed by a spacious multi-pillared sabhamantapa with entrances in the north, south and east, all in east-west orientation. The navaranga has a porch in the south and north. The northern porch has been extended and converted into an antarala of another sub-shrine. The Garbhagriha has an image of Harihara, 1.21 meters tall, resting on a pitha. The left portion of the image represents Vishnu with the attributes of Chakra and Shankha in the hands, and the right half, representing Shiva, has the attributes Trishula and Japamala. The Kirita exhibits both Vaishnava and Shaiva elements of Karanda Makuta and Jata Mukuta. The Jata Mukuta has crescent. The Sabha Mandapa is indented with the provision of raised Jagati with Kakshasana as at its periphery, pierced by 2 lateral and 3 cardinal entrances. In all, there are 56 circular lathe-turned pillars supporting a massive heavy S-shaped eaves abutting the main sanctum. Towards the northwest is another shrine, and to the north is the shrine dedicated to goddess Lakshmi. Built into the western enclosure wall is another shrine of Harihareshwara. The prakara has 2 entrances to the east and south. ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದ ತುಂಗಭದ್ರಾ ನದಿ ದಡದಲ್ಲಿರೋ ಈ ದೇವಾಲಯ ಧಾರ್ಮಿಕ ಭಕ್ತಿಯ ಕೇಂದ್ರ ಮಾತ್ರವಲ್ಲದೆ ಕರ್ನಾಟಕದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಶ್ರೀಮಂತ ಪರಂಪರೆಗೆ ಸಾಕ್ಷಿಯಾಗಿರೋ ಒಂದು ಅಪೂರ್ವ ಸ್ಮಾರಕವಾಗಿದೆ.
ವಿಶೇಷವಾಗಿ ದೇವಾಲಯದ ಕಂಬಗಳ ವಿನ್ಯಾಸ ಗಮನ ಸೆಳೀತದೆ. ಕಲ್ಲನ್ನು ಇಷ್ಟು ನಯವಾಗಿ ಮತ್ತು ನಿಖರವಾಗಿ ಕೆತ್ತಿ ಅದರಲ್ಲಿ ಸೂಕ್ಷ್ಮವಾದ ಅಲಂಕಾರಗಳನ್ನು ಮೂಡಿಸಿರೋದು ಆ ಕಾಲದ ಶಿಲ್ಪಿಗಳ ತಾಂತ್ರಿಕ ಜ್ಞಾನ ಮತ್ತು ಕಲಾತ್ಮಕತೆಯನ್ನು ತೋರಿಸ್ತದೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಅಂದರೆ ಇದರ ಶಿಲ್ಪಕಲೆಯಲ್ಲಿ ಕಾಣೋ ಸಮನ್ವಯದ ಭಾವನೆ. ಶಿವನ ಜಟೆ, ತ್ರಿಶೂಲ ಮತ್ತು ಶೈವ ಸಂಕೇತಗಳ ಜೊತೆಗೇನೆ ವಿಷ್ಣುವಿನ ಕಿರೀಟ, ಶಂಖ ಮತ್ತು ಚಕ್ರದಂತಹ ವೈಷ್ಣವ ಸಂಕೇತಗಳು ಒಂದೇ ದೈವಿಕ ರೂಪದಲ್ಲಿ ಕಾಣಿಸ್ಕೊಳ್ತವೆ. ಇದು ಭಾರತೀಯ ಸಂಸ್ಕೃತಿಯಲ್ಲಿರುವ ಏಕತೆ ಮತ್ತು ಸಹಬಾಳ್ವೆಯ ಸಂದೇಶವನ್ನು ಸಾರ್ತದೆ. ಇಂತಹ ದೇವಾಲಯಗಳು ನಮ್ಮ ಇತಿಹಾಸದ ಜೀವಂತ ದಾಖಲೆಗಳಾಗಿವೆ. ಹರಿಹರಕ್ಕೆ ಭೇಟಿ ನೀಡೋ ಪ್ರತಿಯೊಬ್ಬರೂ ಶ್ರೀ ಹರಿಹರೇಶ್ವರ ದೇವರ ದರ್ಶನದ ಜೊತೆಗೆ ದೇವಾಲಯದ ಅದ್ಭುತ ವಾಸ್ತುಶಿಲ್ಪವನ್ನು ಕೂಡ ಗಮನಿಸಬೇಕು. ಪ್ರತಿಯೊಂದು ಕಂಬ, ಪ್ರತಿಯೊಂದು ಶಿಲ್ಪ ಮತ್ತು ಪ್ರತಿಯೊಂದು ಕೆತ್ತನೆಯಲ್ಲಿಯೂ ನಮ್ಮ ನಾಡಿನ ಶ್ರೀಮಂತ ಇತಿಹಾಸದ ಒಂದು ಕಥೆ ಅಡಗಿದೆ. ಹರಿಯೂ ಹರನೂ ಒಂದೇ ಎಂಬ ಮಹತ್ವದ ಸಂದೇಶವನ್ನು ಸಾರುವ ಈ ಪವಿತ್ರ ಕ್ಷೇತ್ರವು ಭಕ್ತಿ ಮತ್ತು ವಾಸ್ತುಶಿಲ್ಪದ ಅಪೂರ್ವ ಸಂಗಮವಾಗಿದೆ. ಹೀಗಾಗಿ ಹರಿಹರದ ಶ್ರೀ ಹರಿಹರೇಶ್ವರ ದೇವಸ್ಥಾನವು ಕೇವಲ ಒಂದು ದೇವಾಲಯವಲ್ಲ, ಇದು ಕರ್ನಾಟಕದ ಶಿಲ್ಪಕಲೆಯ ವೈಭವ, ಭಾರತೀಯ ಧಾರ್ಮಿಕ ಸಾಮರಸ್ಯದ ಸಂಕೇತ ಮತ್ತು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಅಮೂಲ್ಯ ನಿಧಿಯಾಗಿದೆ. ನೀವು ಹರಿಹರಕ್ಕೆ ಭೇಟಿ ನೀಡಿದಾಗ ಈ ಅದ್ಭುತ ದೇವಾಲಯಕ್ಕೆ ಭೇಟಿ ನೀಡಿ ಹರಿಹರೇಶ್ವರನ ದರ್ಶನ ಪಡೆದು ಇಲ್ಲಿನ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಸೌಂದರ್ಯವನ್ನು ಅನುಭವಿಸಿ. ಧನ್ಯವಾದಗಳು. ನಮಸ್ಕಾರ.